ಎವ್ರಿವನ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಟು ಚರಿತಾ ಲಾಗ್ಸ್ ಚಾನಲ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವತ್ತು ನಾನು ನಿಮ್ಗೆ ತೋರಿಸ್ತಿರುವಂಥ ರೆಸಿಪಿ ಏನಪ್ಪ ಅಂದರೆ ಪನ್ನೀರ್ ಪರಾಟ. ಹಾಗೆಯೇ ಪನ್ನೀರ್ ಮಸಾಲನೂ ಕೂಡ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಹೋಗಿ ನೋಡ್ಕೋಬೋದು. ಹಾಗೆ ಪನ್ನೀರ್ ಪರಾಟಗೆ ಏನು ಬೇಕು, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಜ್ಯೂಸ್ ಅಥವಾ ವಿನೆಗರ್ ತೊಗೋಬೋದು. ಹಾಗೆಯೇ ನಾನಿಲ್ಲಿ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ, ಹಾಗೆ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಹಾಗೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ಫಸ್ಟು ನಾವಿಲ್ಲಿ ಗೋಧಿ ಹಿಟ್ಟನ್ನ ನೀಟಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿಗೆ ಯಾವ ಅದಕ್ಕೆ ನಾವು ಕಲಿಸ್ಕೊತೀವೋ ಅದಕ್ಕೆ ನಾವಿಲ್ಲಿ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಸಾಫ್ಟಾಗಿದ್ರೂ ನಡೆಯುತ್ತೆ. ಹಾಗೆ ಯಾಕಂದರೆ ಚಪಾತಿ ನಮಗೆ ಸ್ವಲ್ಪ ಸಾಫ್ಟಾಗಿದ್ರೂ ಇಷ್ಟ ಆಗುತ್ತೆ. ಆ ಕಾರಣಕ್ಕೆ ನಾನು ಸಾಫ್ಟಾಗಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು, ಹಾಗೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಎಣ್ಣೆ ಹಾಕ್ಕೊಂಡು ಕೂಡ ಅದನ್ನು ನೀಟಾಗಿ ಈ ಥರ ನಾದಿ ಇಟ್ಕೊತಾ ಇದ್ದೀನಿ. ಚಪಾತಿನ ನೀಟಾಗಿ ಮಿಕ್ಸ್ ಮಾಡಿ ಆ ಥರ ಇಟ್ಕೊಂಡು ಚಪಾತಿ ಹಿಟ್ಟನ್ನ ಕಲಸಿಟ್ಕೋಬೇಕು. ಈಗ ಅದನ್ನು ಎತ್ತಿಟ್ಟು 1 ಲೀಟ್ರ್ ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಅದು ನೀಟಾಗಿ ಚೆನ್ನಾಗಿ ಕಾಯಬೇಕು. ಕಾಯಿದ ನಂತರ ಅದಕ್ಕೆ ಸ್ವಲ್ಪ, ಇಲ್ಲ ನೀವು ವಿನೆಗರ್ ಇದ್ದರೆ ವಿನೆಗರ್ ತೊಗೋಬೋದು, ಇಲ್ಲ ನಿಂಬೆಹಣ್ಣು ಇದೆ ಅಂದರೆ ನಿಂಬೆಹಣ್ಣೆ 2 ನಿಂಬೆಹಣ್ಣು ತೊಗೊಳ್ಳಿ. 1 ಲೀಟ್ರ್ ಹಾಲಿಗೆ 2 ನಿಂಬೆಹಣ್ಣು ಬೇಕೇ ಬೇಕಾಗುತ್ತೆ. ಅದಕ್ಕೆ ನಿಂಬೆಹಣ್ಣು ರಸನ ಹಾಕಿ ಅದು ಸ್ವಲ್ಪ ಕುದೀತಾ ಇದ್ದಂಗೆ ಚೆನ್ನಾಗಿ ಕುದಿಬೇಕು ಅದನ್ನು ಕೂಡ, ಯಾಕಂದರೆ ಅದ್ರ ರಸ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಆ ಕಾರಣಕ್ಕೆ ಇಲ್ಲಿ ಚೆನ್ನಾಗಿ ಕುದ್ಮೇಲೆ ನೀವು ನೋಡ್ತಾ ಇರ್ಬೋದು ಅದ್ರದ್ದು ಹಾಲಿನ ಕೆನೆನೇ ಬೇರೆ ಸೈಡ್ ಆಗುತ್ತೆ, ನೀರೇ ಬೇರೆ ಆಗುತ್ತೆ. ಆ ಥರ ಆದಮೇಲೆ ನೀಟಾಗಿ ಈ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ. ಆಗಲೇ ಪನ್ನೀರು ನೀಟಾಗಿ ಸಾಫ್ಟಾಗಿ ಬರುತ್ತೆ. ಇಲ್ಲಾಂದರೆ ನಮಗೆ ಸಾಫ್ಟಾಗಿ ಬೇಕು ಅಂದರೆ ಸಾಫ್ಟಾಗಿರಲಿ, ಇಲ್ಲ ಅಂದರೆ ಸ್ವಲ್ಪ ಪುಡಿ ಥರ ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಕುದಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಅದು ಪುಡಿ ಅಂತ ಬರುತ್ತೆ. ಈಗ ಅದಕ್ಕೆ ಸ್ವಲ್ಪ ಒಂದು ಬಟ್ಟೆಗೆ ಹಾಕ್ಕೊಂಡು ನೀಟಾಗಿ ಈ ಥರ ಸೋಸ್ಕೋಬೇಕು. ಹಂಗೇ ಸ್ವಲ್ಪ ಅದಕ್ಕೆ ತಣ್ಣೀರು ಹಾಕ್ಕೊಂಡು ಕೂಡ ನೀಟಾಗಿ ಅದು ನಿಂಬೆಹಣ್ಣು ರಸ ಇರುತ್ತಲ್ಲ ಅದೆಲ್ಲ ನೀಟಾಗಿ ಹೋಗಬೇಕು. ಆ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಎಕ್ಸ್ಟ್ರಾನ ಅದನ್ನು ನೀಟಾಗಿ ಎಲ್ಲನೂ ಇದು ಮಾಡಿ ಟೈಟಾಗಿ ಅದು ನೀರೆಲ್ಲ ಅಂಶ ಹೋಗೋ ಥರ ನೀಟಾಗಿ ಟೈಟಾಗಿ ಹಿಂಡಿ ನೀರು ತೆಗೆದು ಆಮೇಲೆ ಅದರ ಭಾರವಾಗಿರುವಂತಹ ವಸ್ತುನ ಇಡಬೇಕು ಅದಕ್ಕೆ ಬಟ್ಟೆ ಸುತ್ತಿ. ಆಗ ಇಲ್ಲಿ ನೋಡ್ತಾ ಇರ್ಬೋದು ಈಗ ಸುತ್ತಿ ಇಟ್ಟಿದ್ದು ನಂತರ ಒಂದು ಅರ್ಧ ಗಂಟೆ ಆಗಿದೆ. ಈಗ ನಾನು ಅದನ್ನು ತೆಗಿತಾ ಇದ್ದೀನಿ. ಯಾವ ಹಂತಕ್ಕಾಗಿದೆ ಅಂತ ನೀವೇ ನೋಡ್ಬೋದು. ಫುಲ್ಲು ಅದು ಹೇಗಾಗಿರುತ್ತೆ ಅಂದರೆ ಮನೆಯಲ್ಲೇ ಮಾಡಿರೋಂಥ ಪನ್ನೀರ್ ನಿಜ ಇದೇನಾ ಅಂತ ಅನಿಸುತ್ತೆ, ಹಂಗಿರುತ್ತೆ. ಏನೋ ತಂದಿರೋದೇ ಇಲ್ಲ ಮನೆಯಲ್ಲೇ ಮಾಡಿರೋದಾ ಅಂತ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ತುಂಬ ಅಂದರೆ ತುಂಬಾ ಸಾಫ್ಟಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ. ಹಾಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ನೀವು ಇಲ್ಲ ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಹಾಕೋಬೋದು. ಇಲ್ಲ ನನ್ನ ಮಗಳಿರೋ ಕಾರಣ ಮಧ್ಯದಲ್ಲೇನೋ ಸಿಕ್ಕರೆ ಅಳ್ತಾಳೆ ಅವಳು ಖಾರ ಆಗಿ ಅನ್ನೋ ಕಾರಣಕ್ಕೆ ಮೆಣಸಿನ್ಕಾಯಿ ಹಾಕ್ತಾರೆ, ಹಸಿ ಮೆಣಸಿನ್ಕಾಯಿ. ನೀವು ಬೇಕು ಅಂದರೆ ಹಾಕೋಬೋದು. ಇಲ್ಲಿ ನೋಡ್ಬೋದು ಚಪಾತಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ, ನಾರು ಕೂಡ ಬಂದೈತೆ. ಈಗ ಅದನ್ನು ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಈ ಥರ ಉಂಡೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪೌಡರ್ನು ಕೂಡ ಹಾಕ್ಕೊಂಡು ಅದನ್ನು ನೀಟಾಗಿ ಅಗಲ ಮಾಡ್ಕೊಂಡು ಅದರೊಳಗಡೆ ಈ ಥರ ಫಿಲ್ ಮಾಡ್ಕೋಬೇಕು. ಈ ಥರ ಫಿಲ್ ಮಾಡ್ಕೊಂಡು ಸ್ವಲ್ಪ ಅಗಲ ಮಾಡಿಕೊಂಡು ಈಗ ಲಟ್ಟಣಿಗೆ ತಗೊಂಡು ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಈ ರೀತಿ ಲಟ್ಟಿಸ್ಕೋಬೇಕು. ಹಾಗೆಯೇ ನಿಮಗೆ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಲಟ್ಟಿಸ್ಕೊಳ್ಳಿ, ಇಲ್ಲ ಅಂದರೆ ಮಂದಾಗಿ ಬೇಕಾದ್ರೆ ಮಂದಾಗಿ ಲಟ್ಟಿಸ್ಕೊಳ್ಳಿ. ನಮಗೆ ಇಲ್ಲಿ ತೆಳ್ಳಗಿರಬೇಕು, ಅದರಿಂದಾಗಿ ನಾನಿಲ್ಲಿ ತೆಳ್ಳಗೆ ಲಟ್ಟಿಸ್ಕೊತಾ ಇದ್ದೀನಿ. ಇನ್ನೊಂದು ಕೂಡ ಬೇಕಾದ್ರೆ ಫಿಲ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂತ. ನಾವು ಹಿಂಗೆ ಬೇಕಾದ್ರೂ ಎಳಿಬೋದು, ಎಷ್ಟು ತೆಳ್ಳಗೆ ಬೇಕಾದ್ರೂ ಎಳ್ಕೊಬೋದು, ಆ ಥರ ಲಟ್ಟಿಸ್ಕೊಬೋದು. ಹಂಗಿರುತ್ತೆ ಚಪಾತಿ, ಹಾಗೆ ಸೂಪರಾಗಿರುತ್ತೆ ಪರೋಟ ಮಾತ್ರ. ಕಳೆದೋಗ್ತೀರ ನೀವು. ಪದೇ ಚಪಾತಿನೇ ಮಾಡಲ್ಲ, ನೆಕ್ಸ್ಟ್ ಅದರಿಂದ ಅದನ್ನೇ ಮಾಡ್ಕೊಂಡು ತಿಂತೀರ ಪನ್ನೀರ್ ಪರೋಟನೇ. ಅಷ್ಟು ಸೂಪರಾಗಿರುತ್ತೆ. ಈಗ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ್ಮೇಲೆ ಪರೋಟನ ಹಾಕಿ ಈಗ ಅದನ್ನು ನೀಟಾಗಿ 2 ಕಡೆನೂ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ತುಪ್ಪ ಮತ್ತು ಎಣ್ಣೆ 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ 2 ಕಡೆನೂ ಬೇಯಿಸ್ಕೊತಾ ಇದ್ದೀನಿ. ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಒಳಗಡೆ ಇರೋ ಈರುಳ್ಳಿನೂ ಕೂಡ ಸ್ವಲ್ಪ ಬೇಯಬೇಕಾಗಿರೋದ್ರಿಂದ ನೀಟಾಗಿ ಆ ಥರ ಅಮ್ಕಿ ನೀಟಾಗಿ ಬೇಯಿಸ್ಕೋಬೇಕು. ಈಗ ಅದನ್ನ ಬೇಯಿಸ್ಕೊಂಡ್ಮೇಲೆ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲನಾದರೂ ಟ್ರೈ ಮಾಡಿ ಮನೇಲಿ ಹೇಗಿರುತ್ತೆ ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಷ್ಟೊತ್ತು ನೋಡೋದಕ್ಕಾಗಿ ಧನ್ಯವಾದಗಳು. ಓಕೆ, ಬಾಯ್.